ಧರ್ಮಸ್ಥಳ ಸುತ್ತ ನಡೀತಾ ಇದ್ದ ಬುರುಡೆ ಷಡ್ಯಂತ್ರದ ಹುಡುಕಾಟ ಬೆಂಗಳೂರಿಗೆ ಕಾಲಿಟ್ಟಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ತಂದಿದ್ದ ಬುರುಡೆಯ ಅಸಲಿ ಕಹಾನಿ ಹೊರಗೆ ಬಂದಿದ್ದು ದೂರು ಕೊಟ್ಟಿದ್ದ ಜಯಂತ್ ಮನೆಯಲ್ಲೇ ಎಸ್ಐಟಿ ಮಹಜರ್ ಮಾಡಿದೆ. ಯಾವಾಗ ಎಸ್ಐಟಿ ಜಯಂತ್ ಮನೆಗೆ ಲಗ್ಗೆ ಇಡಿತೋ ಆಗಲೇ ಜಯಂತ್ ಬುರುಡೆ ಕಥೆಯನ್ನ ಎಳೆ ಎಳೆಯಾಗಿ ನ್ಯೂಸ್ 18 ಮುಂದೆ ಬಿಚ್ಚಿಟ್ರು. ಜಯಂತ್ ಹೇಳಿದ್ದೇನು, ಎಸ್ಐಟಿ ಮಹಜರು ವೇಳೆ ಸಿಕ್ಕಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಸುತ್ತಲೂ ನಡೆಯುತ್ತಿದ್ದ ನೂರಾರು ಶವಗಳ ಸತ್ಯ ಮಿಥ್ಯದ ಕಥೆ ಬೆಂಗಳೂರಿಗೂ ಆವರಿಸಿದೆ. ಧರ್ಮಸ್ಥಳದಿಂದ ಸೀದಾ ಮುಸುಕುಧಾರಿ ಚಿನ್ನಯ್ಯನ ಜೊತೆ ಇವತ್ತು ಎಸ್ಐಟಿ ತನಿಖಾಧಿಕಾರಿಗಳು ಸೀದಾ ಬೆಂಗಳೂರಿಗೆ ಬಂದು ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಪೀಣ್ಯದಾಸರಹಳ್ಳಿ ವಲಯದಲ್ಲಿರೋ ಮಲ್ಲಸಂದ್ರದ ಪೈಪ್ ಕಾಲೋನಿ ಮನೆಯಲ್ಲಿ ಎಸ್ಐಟಿ ಮಹಜರು ಪ್ರಕ್ರಿಯೆ ಆಗಿದೆ. ಧರ್ಮಸ್ಥಳದಿಂದ ಬೆಂಗಳೂರಿನ ಮಲ್ಲಸಂದ್ರಕ್ಕೆ ಎಸ್ಐಟಿ ಬಂದಿದ್ದು ಇದೇ ಚಿನ್ನಯ್ಯ ಕೊಟ್ಟಿದ್ದ ಹೇಳಿಕೆ ಮೇಲೆ. ಅಷ್ಟಕ್ಕೂ ಬೆಂಗಳೂರಲ್ಲಿ ಎಸ್ಐಟಿ ಶೋಧ ಶುರು ಮಾಡಿದ್ದು ಇನ್ಯಾರ ಮನೆಯಲ್ಲೂ ಅಲ್ಲ, ಧರ್ಮಸ್ಥಳ ಕೇಸ್ನ 2ನೇ ದೂರುದಾರ ನಾನು ಒಂದು ಯುವತಿ ಶವ ಹೂತಿದ್ದ ಜಾಗ ನೋಡಿದ್ದೀನಿ ಅಂತ ಎಸ್ಐಟಿಗೆ ದೂರು ಕೊಟ್ಟಿದ್ದ ಜಯಂತ್ ಟಿ ಮನೆಯಲ್ಲಿ. ಉಪ್ಪಿನಂಗಡಿ ಬಳಿಯ ಇಚ್ಚಿಲಂಪಾಡಿ ಗ್ರಾಮದ ಈ ಜಯಂತ್ ಆಗಸ್ಟ್ 2 ಶನಿವಾರ ಅಂದ್ರೆ 4 ವಾರಗಳ ಹಿಂದೆ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಧರ್ಮಸ್ಥಳ ಗ್ರಾಮದಲ್ಲಿ 15 ವರ್ಷಗಳ ಹಿಂದೆ 13ರಿಂದ 15 ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಳು. ಭಾಗಶಃ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ನಾನು ನೋಡಿದ್ದೆ. ಅದರ ಮರಣೋತ್ತರ ಪರೀಕ್ಷೆ ನಡೆಸದೆ ವಾರದ ನಂತರ ಹೂತು ಹಾಕಿದ್ರು. ಆ ಕೇಸ್ನ ಮರು ತನಿಖೆ ಮಾಡಿ ಅಂತ ಇದೇ ಜಯಂತ್ 2ನೇ ದೂರುದಾರನಾಗಿ ಎಂಟ್ರಿ ಕೊಟ್ಟಿದ್ದ. ಇದೇ ಜಯಂತ್ ಮನೆಯನ್ನೆಲ್ಲ ಇವತ್ತು ಎಸ್ಐಟಿ ಅಧಿಕಾರಿಗಳು ಜಾಲಾಡಿದ್ರು. ಚಿನ್ನಯ್ಯನನ್ನು ಕರ್ಕೊಂಡ್ಬಂದು ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಜಯಂತ್ ವಾಸವಿದ್ದ ಮನೆಯನ್ನೆಲ್ಲ ಇಂಚಿಂಚೂ ಹುಡುಕಾಡಿದ್ರು. ದೂರುದಾರ ಜಯಂತ್ ಧರ್ಮಸ್ಥಳದಲ್ಲಿದ್ರೆ ಈ ಕಡೆ ಎಸ್ಐಟಿ ಪೊಲೀಸರು ಬೆಂಗಳೂರಿನ ಜಯಂತ್ ಕುಟುಂಬ ಬಾಡಿಗೆಗೆ ಇದ್ದ ಮನೆಗೆ ಲಗ್ಗೆ ಹಾಕಿದ್ರು. ಜಯಂತ್ ಪತ್ನಿ ಮತ್ತು 2 ಮಕ್ಕಳನ್ನು ವಿಚಾರಣೆ ಮಾಡಿ ಮಾಹಿತಿ ಪಡ್ಕೊಂಡ್ರು. ಆರೋಪಿ ಚಿನ್ನಯ್ಯನನ್ನು ಜಯಂತ್ ಕುಟುಂಬದವರ ಎದುರು ಕೂರಿಸಿ ಮಾಹಿತಿ ಕಲೆ ಹಾಕಿದ್ರು. ಚಿನ್ನಯ್ಯ ಯಾವಾಗ ಬಂದಿದ್ದ, ಎಷ್ಟು ದಿನ ಇದ್ದ, ಜಯಂತ್ ಚಿನ್ನಯ್ಯ ಜೊತೆ ಯಾರ್ಯಾರು ಬಂದಿದ್ರು, ಬುರುಡೆ ತಂದಾಗ ನೀವೂ ಇದ್ರ, ಮಾತನಾಡಿದ್ರ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದು ಗೊತ್ತಿತ್ತ, ನಿಮ್ಮ ಹತ್ರ ಆರೋಪಿ ಚಿನ್ನಯ್ಯ ಏನೆಲ್ಲ ವಿಷಯ ಹೇಳಿದ್ದ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಹಾಕಿದ್ರು. ಏಪ್ರಿಲ್ನಿಂದ ಇಲ್ಲಿವರೆಗೂ ಜಯಂತ್ ಎಷ್ಟು ಸಲ ಮನೆಗೆ ಬಂದಿದ್ರು, ಅವರ ಚಲನವಲನದ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಮುಸುಕುಧಾರಿ ಚಿನ್ನಯ್ಯ ಉಳ್ಕೊಂಡಿದ್ದ ಜಯಂತ್ ಮನೆಯನ್ನ ಸೋಕೋ ಟೀಮ್ ಶೋಧ ನಡೆಸಿತು. ಸದ್ಯಕ್ಕೆ ಜಯಂತ್ ಪತ್ನಿಯ ಫೋನ್, ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಕಡೆ ಜಯಂತ್ ಮನೆಯಲ್ಲಿ ಎಸ್ಐಟಿ ಶೋಧ, ಆ ಕಡೆ ಷಡ್ಯಂತ್ರದ ಬಗ್ಗೆ ನ್ಯೂಸ್ 18ಗೆ ಜಯಂತ್ ಹೇಳಿಕೆ. ಎಸ್ಐಟಿ ಅಧಿಕಾರಿಗಳು ಯಾವಾಗ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರೋ ಆಗಲೇ ಜಯಂತ್ಗೆ ನಡುಕ ಶುರುವಾಗಿತ್ತು. ಧರ್ಮಸ್ಥಳದ ಸುತ್ತ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಜಯಂತ್ ಒಪ್ಪಿಕೊಂಡ್ರು. ನ್ಯೂಸ್ 18 ಜೊತೆ ಫೋನ್ನಲ್ಲಿ ಮಾತನಾಡಿದ ಜಯಂತ್ ಬುರುಡೆ ತಂದಿದ್ದರಿಂದ ಹಿಡಿದು ದೆಹಲಿಗೆ ಹೋಗಿದ್ದವರೆಗೂ ಚಿನ್ನಯ್ಯನ ಬುರುಡೆ ಪುರಾಣದ ಪಾತ್ರಧಾರಿಗಳು ಅನ್ನೋದನ್ನು ಜಯಂತ್ ಬಾಯ್ಬಿಟ್ರು. ಸರ್, ಇವಾಗ ನಿಮ್ ಮನೆಗೆ ಹೋಗಿದ್ದಾರೆ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್? ಅಲ್ಲ, ಒಳ್ಳೆ ವಿಷಯ, ಅದು ಸಂತೋಷ ವಿಷಯ. ಹೌದು, ಎಸ್ಐಟಿ ತನಿಖೆ ಮಾಡಲೇಬೇಕು, ಅದಕ್ಕೆ ನಾನು ಸಹಕಾರ ಕೊಡ್ತಾ ಇದ್ದೀನಿ. ಅವನು ಕರ್ಕೊಂಡು ಬಂದಿರೋದು ಹೌದು. ಏಪ್ರಿಲ್ ತಿಂಗಳು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದಿದ್ದ. ಅಲ್ಲಿಂದ ವಕೀಲರ ಕರ್ಕೊಂಡು ಹೋದೆ, ಅಲ್ಲಿಂದ ನಾನು ಮನೆಗೆ ಕರ್ಕೊಂಡು ಹೋದೆ. ಮನೆಗೆ ಕರ್ಕೊಂಡು ಹೋಗೋ ಉದ್ದೇಶ ಏನಂತ ಹೇಳಿದ್ರೆ ಅವನಿಗೆ ಸೇಫ್ಟಿ ಬೇಕಿತ್ತು, ಮತ್ತೆ ವಕೀಲರು ರೂಮ್ ಮಾಡಿಕೊಳ್ಳೋಣ ಅಂದ್ರೆ ಅವರ ವಕೀಲರಿಗೆ ಇದು ಮಾಡ್ಬೇಕಿತ್ತಲ್ಲ ಸರ್, ಕೇಸ್ ಫೈಲ್ ಎಲ್ಲ ರೆಡಿ ಮಾಡ್ಬೇಕಿತ್ತು. ಅದಕ್ಕೆ ನಾನು ಹೇಳಿದೆ ಬೇಡ, ಅಂದ್ರೆ ಇಲ್ಲಿಂದ ಬಂದಿರೋ ಗೊತ್ತಾಯ್ತು, ಇಷ್ಟು ದೊಡ್ಡ ವಿಷಯ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಇಷ್ಟು ಜನ ಯಾವ್ದು ಬುಳ್ಳು ವಿಷಯ ಬಂದಿಲ್ಲ ಫಸ್ಟ್ ಎಲ್ಲ ಅವ್ರು ಹೇಳಿದ್ರು. ಅದ್ರ ಪ್ರಕಾರ ಕೇಸ್ ಫೈಲಿಗೆ ಮಾಡ್ತಾ ಇದ್ರು. ನಾನು 2 ದಿನ ಮನೆ ಕರ್ಕೊಂಡೋದು ಹೌದು. ಅವನು ಕರ್ಕೊಂಡು ತಿರ್ಗಾ ವಕೀಲ ಬಿಟ್ಟಿರೋದು ಹೌದು. ತಿರ್ಗಾ ಬಂದಿದ್ದ, ತಿರ್ಗಾ ಬರುವಾಗ ನಾನು ಮೀಟ್ ಮಾಡಿಲ್ಲ ಅಂತ ಕಾಣಿಸ್ತೆ. ಇದಾದ ಮೇಲೆ ಜಯಂತ್ ದೆಹಲಿಗೆ ಬುರುಡೆ ತಗೊಂಡು ಹೋಗಿದ್ದನ್ನು ಒಪ್ಪಿಕೊಂಡ್ರು. ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್, ಚಿನ್ನಯ್ಯನ ಜೊತೆ ಜಯಂತ್ ದೆಹಲಿಗೆ ಹೋಗಿದ್ದನ್ನು ಒಪ್ಪಿಕೊಂಡ್ರು. ಜೊತೆಗೆ ಆ ಬುರುಡೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ಟಿದ್ದನ್ನೂ ಒಪ್ಪಿಕೊಂಡ್ರು. ಸರ್, ಬುರುಡೆ ತಗೊಂಡು ಈಗ ನೀವೆಲ್ಲ ಎಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಮಾಹಿತಿ? ಸರ್, ಅವತ್ತು ತಂದಂಗೆ ಡೆಲ್ಲಿ ಹೋದೆ. ಡೆಲ್ಲಿಯಿಂದ ತಿರ್ಗಾ ನಾನು ಅಲ್ಲಿ ಬಿಟ್ಟು ಬಂದಿದ್ದೆ. ನಾನು ತಿರ್ಗಾ ತಂದಿರಲ್ಲ, ಏನೋ ಒಂದು ವಿಷಯಕ್ಕೋಸ್ಕರ ಏನೋ ತರಲಿಕ್ಕೆ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ಬಿಟ್ಟು ಬಂದಿದ್ದೆ ಅಲ್ಲೊಂದು ದೇವಸ್ಥಾನ ಅಲ್ಲಿ. ತಿರ್ಗಿ ಹೋಗಿ ಆಮೇಲೆ ಕೇಸ್ ಫೈಲ್ ಆಗುವಾಗ ಬೇಕಂತ ಹೇಳಿದ್ರು, ಅದಕ್ಕೆ ಹೋಗಿ ತಿರ್ಗಾ ತಂದೆ ಸರ್. ಹೌದು ಸರ್. ಯಾರ್ಯಾರು ಹೋಗಿದ್ರಿ ನೀವು ಸರ್? ಯಾರ್ಯಾರೆಲ್ಲ ಹೋಗಿದ್ರಿ? ಗಿರೀಶ್ ಮಠನವರು, ಮತ್ತೆ ಇವರು ಯಾರು, ಸುನಿತಾ ಮೇಡಮ್ ಅವರು, ಈ ಭೀಮಾ, ನಾನು.
ಹೌದು 4 ಜನ ಹೋಗಿರೋದು ಹೌದು ಸರ್. ಇನ್ನು ಧರ್ಮಸ್ಥಳ ಸುತ್ತಲಿನ ಷಡ್ಯಂತ್ರದಲ್ಲಿ ಒಬ್ಬ ಸ್ವಾಮೀಜಿ ಪಾತ್ರನೂ ಇದೆಯಂತೆ. ಆ ಸ್ವಾಮೀಜಿಯನ್ನು ಸುಜಾತ, ಗಿರೀಶ್ ಮಟ್ಟಣ್ಣವರ್ ಭೇಟಿಯಾಗಿದ್ರು. ಆದ್ರೆ ನಾನು ಮಾಡಿಲ್ಲ ಅಂತಾನೂ ಜಯಂತ್ ಹೇಳಿಕೆ ಕೊಟ್ರು. ಸ್ವಾಮೀಜಿ ಜೊತೆ ಭೇಟಿಯಾಗಿದ್ರಿ ನೀವು ತಂಡದಾಗಿ ಅನ್ಸುತ್ತಿದೆ? ಅಲ್ಲ, ತಂಡ ಅಂದ್ರೆ ನನಗೆ ಇವ ಭೇಟಿ ಆಗಿರೋದೇ, ಇವ ಸಿಕ್ಕಿರೋದೇ ಏಪ್ರಿಲ್ ತಿಂಗಳಲ್ಲಿ. ಆ ನಂತರ ಸಿಗ್ಲಿಲ್ಲ. ಆ ಹಿಂದೆ ಯಾವುದೇ ವಿಷಯ ಇದಕ್ಕೆ ಇರಲ್ಲ, ಟಚ್ಚೇ ಇರಲ್ಲ. ಅದಕ್ಕಿಂತ 1 ವರ್ಷ ಹಿಂದೆನೆ ಇವ್ರು ಭೇಟಿ ಆಗಿರೋದು. ಇವರು 3-4 ಜನ ಹೋದ್ರಂತೆ. ಅದು ಯಾರಂತೆ ಅಲ್ಲ, ಅವರ ಬಾಯಿಂದಲೇ ಬರ್ಬೇಕು. ನಮ್ಮ ಬಾಯಿಂದ ನನ್ನಿಂದ ಏನಿದೆ ಅದು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ನನ್ನಿಂದ ಏನಾಗಿ ತಪ್ಪಾಗಿದೆ, ಇದು ಇವಾಗ ನಾನು ಅವತ್ತು ತಂದಿರೋದನ್ನು ಹಿಡ್ಕೊಂಡು ಡೆಲ್ಲಿ ಹೋಗಿರೋ ತಪ್ಪು, ತಂದಿರೋ ತಪ್ಪು. ಹಾಗಾದ್ರೆ ನನಗೆ ಅದಕ್ಕೆ ಏನು ಶಿಕ್ಷೆ ಕೊಟ್ಟರು ಅದನ್ನ ಸ್ವೀಕರಿಸಲಿಕ್ಕೆ ತಯಾರಾಗಿದೆ. ಚಿನ್ನಯ್ಯ ಜಯಂತ್ ಮನೆಗೆ ಬುರುಡೆ ತಂದಿದ್ದು ನಿಜ. ಆದ್ರೆ ಎಲ್ಲಿಂದ ತಂದಿದ್ದು ಅಂತ ಜಯಂತ್ ಬಳಿ ಪ್ರಶ್ನೆ ಕೇಳಿದ್ದಕ್ಕೆ ಜಯಂತ್ ಕೊಟ್ಟ ಉತ್ತರ ಹೀಗಿತ್ತು. ಸರ್, ಈಗ ಬುರುಡೆ ಎಲ್ಲಿಂದ ತಂದಿರೋದು? ಧರ್ಮಸ್ಥಳದಿಂದ, ಬೇರೆ ಕಡೆಯಿಂದ ಅಥವಾ ಲ್ಯಾಬ್ ಇಂದ? ನಿಮ್ಮ ಅನ್ಸರಿಗೆ ಎಲ್ಲಿಂದ ತಂದಿಲ್ಲ? ಅದು ಅವನಿಗೆ ಕೇಳ್ಬೇಕು, ಅವನೇ ಹೇಳ್ಬೇಕು. ಇಷ್ಟೆಲ್ಲ ಆಟ ಆಡ್ತದನಲ್ಲ, ಅವನೇ ಹೇಳ್ಬೇಕು. ಮುನ್ನ ಹೇಳ್ತಾ ಇದಾನೆ ಮಹೇಶ್ ನನ್ನ ಮನೆಗೆ ಬಂದು ರೈಡ್ ಮಾಡಿ ಇಲ್ಲಿ ಮಣ್ಣು ತಗೊಂಡೋಗಿ ಇಲ್ಲಿಂದ ಬುರುಡೆ ತಂದಿರೋದು ಅಂತ ಹೇಳ್ತಾ ಇದಾನಂತ. ಓಕೆ. ಅದು ಮೊನ್ನೆ ನಿನ್ನೆ ಗಿರೀಶನ್ ಹೇಳಿದ್ರಲ್ಲ, ಅವರ ಮೊಬೈಲು ಇವನ ಮೊಬೈಲು ಎಲ್ಲ ಟ್ಯಾಲಿ ಮಾಡಿ ಎಲ್ಲಿಂದ ಅವ ತಂದು ಕೊಟ್ಟಿರೋದು ಮಾಡಿ ಅಂತ ಇನ್ನೇನು SIT ಕೊಟ್ಟಿದಾರಲ್ಲ, ಟ್ಯಾಲಿ ಮಾಡ್ಲಿ ಸರ್. ಗೊತ್ತಾ, ಇವಾಗ ಮೊಬೈಲ್ ಟವರ್ ಗೊತ್ತಾಗತ್ತೆ ಎಲ್ಲಿದೀವಿ ಅಂತ. ಹೌದಲ್ಲ ಸರ್? ಹೌದು. ನಂದು ಅದೇ ತರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್. ಧರ್ಮಸ್ಥಳ ಸುತ್ತಲೂ ಷಡ್ಯಂತ್ರ ನಡೆದಿದೆಯಾ ಇಲ್ವಾ? ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿದ್ಯಾಕೆ ಅಂತ ಕೇಳಿದ್ರೆ ಜಯಂತ್ ಚಿನ್ನಯ್ಯನ ಮೇಲೆ ಸಿಟ್ಟಾದ್ರು. ಭೀಮನನ್ನ ಅಂದ್ರೆ ಚಿನ್ನಯ್ಯನನ್ನ ಬ್ರೈನ್ ವಾಶ್ ಮಾಡ್ಲಾಗಿತ್ತು ಅನ್ನೋದು ಕೂಡ ಆರೋಪ ಇದೆ. ಈಗ ಗಮನಕ್ಕೆ ಬಂದಾಗ ಆತರ ಏನಾದ್ರು ಆಗಿತ್ತಾ? ಬ್ರೈನ್ ವಾಶ್ ಮಾಡಿದರೆ ಇವಾಗ ಏನಕ್ಕೆ ಸರ್ 164 ಸ್ಟೇಟ್ಮೆಂಟ್ ಕೊಟ್ಟಿರೋದು? ಭಗವದ್ಗೀತೆ ಮೇಲೆ ಸತ್ಯ ಏನಕ್ಕೆ ಕೊಟ್ಟಿರೋದು? ಆ ವಕೀಲರು ಒಂದು 20-25 ಸಾರಿ ಏನಕ್ಕೆ ಕೇಳಿದ್ರು. ಆವಾಗ ಕೇಳುವಾಗ್ಲೂ ಏನಕ್ಕೆ ಸರ್ ಇಲ್ಲ ನಾನೇ ತಂದು ಹೇಳಿರೋದು? ಈಗ ಸರ್, ಅವತ್ತು ನೋಡಿದ ಚಿನ್ನಯ್ಯನಿಗೂ ನೀವು ಇವತ್ತು ನೋಡ್ತಾ ಚಿನ್ನಯ್ಯನಿಗೆ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಅಲ್ಲ, ಉಲ್ಟಾ ಹೊಡಿ. ಅದಕ್ಕೆ ಇವಾಗ ತನಿಖೆ ಮಾಡ್ಲೇಬೇಕು. ಅದು ಸತ್ಯ ಹೊರಗಡೆ ಬರ್ಲೇಬೇಕು. ಬುರುಡೆ ಅಂತಿದ್ರೆ ಸಾಲದು. ನಾವು ಸತ್ಯಕ್ಕೆ ಕೈ ಜೋಡಿಸಿರೋದು. ಯಾರ ತೇಜೋದೆ ಮಾಡಿಲ್ಲ, ದೇವಸ್ಥಾನ ತೇಜೋದೆ ಮಾಡ್ತಾ ಇಲ್ಲ, ಯಾವ ವ್ಯಕ್ತಿ ಮಾಡ್ತಾ ಇಲ್ಲ. ಆದ್ರೆ ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ 100% SIT ಅಧಿಕಾರಿಗಳು ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆಲ್ಲ ಧರ್ಮಸ್ಥಳ ಸುತ್ತ ನೆಲಬಗದ್ರು. ಜಯಂತ್ ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ರು. ಯಾವಾಗ SIT ಅಧಿಕಾರಿಗಳು ಚಿನ್ನಯ್ಯನನ್ನೇ ಆರೋಪಿ ಮಾಡಿದ್ರು, ಧರ್ಮಸ್ಥಳ ಸುತ್ತ ಬುರುಡೆ ತಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರು. ಈಗ ದೂರುದಾರನಾಗಿದ್ದ ಜಯಂತ್ ತಂಡ ಹೊಡೆಯುತ್ತಿದ್ದಾರೆ. ಹೌದು, ನಾನು ಮಾಡಿದ್ದು ತಪ್ಪು, ಶಿಕ್ಷೆ ಆದ್ರೆ, ಕಾನೂನು ಕ್ರಮ ಆದ್ರೆ ಸ್ವೀಕರಿಸೋಕೆ ರೆಡಿ ಅಂತ ಪಶ್ಚಾತ್ತಾಪದ ಮಾತನ್ನಾಡುತ್ತಿದ್ದಾರೆ. ಸರ್, ಈಗ ಬುರುಡೆ ತಗೊಂಡು ಟೀಮಲ್ಲಿ ನೀವಿದ್ದ ಕಾರಣಕ್ಕಾಗಿ ನಿಮ್ಮ ಮೇಲೆ ಕೂಡ ಆಕ್ಷನ್ ಆಗ್ಬೋದು, ಏನ್ ಹೇಳ್ತೀರಿ? 100% ಸ್ವೀಕಾರ ಮಾಡ್ತೀವಲ್ಲ. ತಪ್ಪು ಮಾಡಿದಕ್ಕೆ ತಗೊಳ್ಬೇಕಲ್ಲ ಸರ್. ಸಂತೋಷವಾಗಿ ಸ್ವೀಕರಿಸ್ತೀವಿ ಸರ್. ನಾವು ತಪ್ಪು ಮಾಡಿದೆ ಅಂತ ಹೇಳಿದ್ರೆ SIT ಇಂದ ಏನಾದ್ರು ನಿಮ್ಗೆ ಕಾಲ್ ಬಂದಿದೆಯಾ ಸರ್? ಇವಾಗ ಇಲ್ಲ, ಯಾವ್ದು ಬಂದಿಲ್ಲ ಸರ್. ಬಂದ್ರೆ ಹೋಗಿ ಸಂತೋಷವಾಗಿ ಏನಿದ್ರು ಸ್ಟೇಟ್ಮೆಂಟ್ ಕೊಡ್ತೀನಿ, ಬರ್ತೀನಿ ಸರ್. ಇದಿಷ್ಟು ಜಯಂತ್ ಸುತ್ತಲೂ ನಡೆದ ಇವತ್ತಿನ SIT ತನಿಖೆಯ ಪ್ರಮುಖಾಂಶಗಳು. ಮೊನ್ನೆ ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ಇಟ್ಕೊಂಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ SIT ಹುಡುಕಾಡಿತ್ತು. ಈಗ ಬೆಂಗಳೂರಲ್ಲಿ ಒಂದ್ ಕಡೆ ಜಯಂತ್ ಮನೆಯಲ್ಲೂ SIT ಮಹಜರು ಮಾಡಿದೆ. ಸದ್ಯ ಬೆಳ್ತಂಗಡಿಯಲ್ಲೇ ಇರುವ ಜಯಂತ್ SIT ಅಧಿಕಾರಿಗಳು ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ, ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ ಅಂತಿದ್ದು SIT ಯಾರ್ಯಾರನ್ನೆಲ್ಲ ಲಾಕ್ ಮಾಡುತ್ತೆ ಅನ್ನೋದೇ ಕುತೂಹಲ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಗಂಗಾಧರ್, ನ್ಯೂಸ್ 18 ಬೆಂಗಳೂರು.